ವೆಲ್ಕಮ್ ಟು ಬಸಯ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿವ ಬಸಯ್ಯ. ಬನ್ನಿ ಇವತ್ತಿನ ಒಂದು ಕ್ಲಾಸಲ್ಲಿ ಪಂಚುವೇಷನ್ಸ್ ಬಗ್ಗೆ ನೋಡ್ಕೊಂಡು ಬರೋಣ. ಸೊ ಇಂಗ್ಲೀಷಲ್ಲಿ ಒಂದು ಗ್ರಾಮರ್ ಪಾರ್ಟ್ ಆಗಿರ್ತಕ್ಕಂಥ ಈ ಪಂಚುವೇಷನ್ಸ್ ಬಗ್ಗೆ ಇವತ್ತಿನ ಒಂದು ಕ್ಲಾಸಲ್ಲಿ ಡೀಟೇಲ್ ಆಗಿ ತಿಳ್ಕೊಂಡು ಬರೋಣ. ಸೊ ಯಾವ ರೀತಿಯಾಗಿ ಪಂಚುವೇಷನ್ಸನ್ನು ಯೂಸ್ ಮಾಡಬೇಕು, ಮತ್ತು ಇದು ಈಗ ಯಾರು ಬಿ ಎ ಥರ್ಡ್ ಸೆಮ್ ಓದ್ತಾ ಇದ್ದೀರಾ ಕೆ ಯು ಡಿ ಯೂನಿವರ್ಸಿಟಿ. ಸೊ ಈ ಒಂದು ಇನ್ ದಿಸ್ ಇಯರ್ ಸೊ ನೀವೇನು ಮಾಡ್ತೀರಾ ಅಂದರೆ 2025 and 26. ಸೊ ನೋಡಿ ಯಾವ ರೀತಿ ಯೂಸ್ ಮಾಡಬೇಕು ನೋಡಿ. ನಿಮಗೆ ಒಂದು ಸೆಂಟೆನ್ಸ್ ಆದರೂ ಕೊಡ್ಬೋದು ಅಥವಾ 2 ಸೆಂಟೆನ್ಸ್ ಆದರೂ ಕೊಡ್ಬೋದು. ಜಸ್ಟ್ ಇಟ್ ಇಸ್ ಕೂಡ 5 ಮಾರ್ಕ್ಸಿಗಿದೆ ಇದು. ಸೊ ಯಾವ ರೀತಿ ಬಿಡಿಸಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗಿ. ಹೌದಾ? ಹಿ ಆಸ್ಕ್ಡ್ ಈಸ್ ಇಟ್ ದಟ್ ಸ್ಟ್ರಾಂಗ್ ಏನಂತ ಕೇಳಿದ್ದಾನೆ. ಹಿ ಆಸ್ಕ್ಡ್ ಅವನು ಕೇಳಿದ್ದಾನೆ ಈಸ್ ಇಟ್ ದಟ್ ಸ್ಟ್ರಾಂಗ್, ಈಸ್ ಇಟ್ ದಟ್ ಸ್ಟ್ರಾಂಗ್, ಈಸ್ ಇಟ್ ದಟ್ ಸ್ಟ್ರಾಂಗ್. ಸೊ ಈ ವರ್ಡನ್ನ ಯೂಸ್ ಮಾಡಬೇಕಾದ್ರೆ ಅಂದರೆ ಹಿ ಆಸ್ಕ್ಡ್ ಅವ್ನು ಕೇಳಿದ್ದಾನೆ, ಅವ್ನು ಕೇಳಿರ್ತಕ್ಕಂಥ ವರ್ಡನ್ನ ನಾವಿಲ್ಲಿ ಮೆನ್ಷನ್ಸನ್ನು ಯಾವ ರೀತಿ ಮಾಡಬೇಕು, ಕಾಪಿ ಪೇಸ್ಟ್ ಥರ ಇದು ಯಾವ ರೀತಿ ಮಾಡಬೇಕು, ಇದರಲ್ಲಿ ಯಾವ್ದು ಕರೆಕ್ಟಾಗಿದೆ. ಆವಾಗ ನಾವು ಏನು ಮಾಡ್ತೀವಿ, ಪಂಚುವೇಷನ್ಸನ್ನು ಯೂಸ್ ಮಾಡ್ತೀವಿ. ಪಂಚುವೇಷನ್ಸನ್ನು ಯೂಸ್ ಮಾಡಬೇಕಾದ್ರೆ ನೋಡಿರಿ ಇವರಲ್ಲಿ ಥರ್ಡ್ ಒನ್ ಕರೆಕ್ಟಾಗಿದೆ ಅಂದರೆ ಥರ್ಡ್ ಒನ್ ಕರೆಕ್ಟಾಗಿದೆ ಅಂತ ಅನ್ನೋದಕ್ಕೆ ಯಾವ ರೀತಿ ನಮಗೆ ಗೊತ್ತಾಗಬೇಕು. ಯಾವ ರೀತಿ ಗೊತ್ತಾಗಬೇಕು ಅಂತಂದರೆ ಇಲ್ಲಿ ನೋಡಿ ಒಂದಕ್ಕೆ ಏನು ಮಾಡಿದ್ದಾನೆ, ಹಿ ಆಸ್ಕ್ಡ್ ಅಂದಮೇಲೆ ಕೋಮ ಕೊಟ್ಟಿದ್ದಾನೆ. ಓಕೆ, ಈಸ್ ಅಂತ ಬರೀಬೇಕು. ಇಲ್ಲಿ ನೋಡ್ರಿ ಇಲ್ಲಿ ಸ್ಮಾಲ್ ಲೆಟರ್ ಇದೆ. ಓಕೆನಾ? ಸ್ಟ್ರಾಂಗ್ ಆದಮೇಲೆ ಸ್ಟ್ರಾಂಗ್, ಹಿ ಆಸ್ಕ್ಡ್. ಸೊ ಕೇಳುವಾಗ ಈಸ್ ಇಟ್ ದಟ್ ಸ್ಟ್ರಾಂಗ್ ಅಂತ ನಾವು ಇದು ಮಾಡಿದಾಗ ಕ್ವಶನ್ ಮಾರ್ಕ್ ಬರುತ್ತೆ ರೀ. ಸೊ ಕ್ವಶನ್ ಮಾರ್ಕ್ ಇಲ್ಲಿಲ್ಲ. ಸೊ ಮತ್ತು ಎಕ್ಸ್ಕ್ಲಮೇಟರಿ ಸಾರಿ ಕ್ವಶನ್ ಮಾರ್ಕ್ ಹೌದು. ಓಕೆ, ಕ್ವಶನ್ ಮಾರ್ಕ್ ಇಲ್ಲ. ಅಷ್ಟಾಗಲಿ ನೋಡಿ, ಡಬಲ್ ಇನ್ವರ್ಟೆಡ್ ಕಾಮ ಇಲ್ಲ. ಸೊ ಡಬಲ್ ಇನ್ವರ್ಟೆಡ್ ಕಾಮ ಬರುತ್ತೇನ್ರಿ? ಹೌದು. ಈ ಆಸ್ಕ್ಡ್ ಅಂತ ಬಂದಾಗ ಜಸ್ಟ್ ನಾವು ಒಂದು ಪದವನ್ನು ಡೈರೆಕ್ಟಾಗಿ ಹೇಳ್ತಿರ್ಬೇಕಾದ್ರೆ ಅವಾಗೇನು ಬರುತ್ತೆ ನಮಗೆ, ಡಬಲ್ ಇನ್ವರ್ಟೆಡ್ ಕಾಮ ಕಂಪಲ್ಸರಿ ಹಾಕಬೇಕು. ಸೊ ಅದನ್ನು ನಾವೇನಂತೀವಿ, ಪಂಚುವೇಷನ್ ಮಾರ್ಕ್ಸ್ ಅಂತ ಹೇಳ್ತೀವಿ. ಹೌದ್ರಿ? ನೋಡಿ ಮೇಲಿಂದ್ರಲ್ಲಿ ಆಸ್ಕ್ಡ್ ಆದಮೇಲೆ ಕಾಮ ಹಾಕಿದ್ದಾನೆ, ಬಟ್ ಪಂಚುವೇಷನ್ ಮಾರ್ಕ್ಸ್ ಇಲ್ಲ ಅಂದರೆ ಡಬಲ್ ಇನ್ವರ್ಟೆಡ್ ಕಾಮಗಳು ಇಲ್ಲ. ಹೌದ್ರಿ? ಸೊ ನೆಕ್ಸ್ಟ್ ಒನ್ ಬಂದಾಗ ಫುಲ್ ಪಾಯಿಂಟ್ ಇದೆ, ಅದು ಪೂರ್ಣ ಆಗಿದೆಯಾ. ಫುಲ್ ಪಾಯಿಂಟ್ ಯಾವಾಗ ಉಪಯೋಗಿಸ್ತೀವಿ ರೀ? ಫುಲ್ ಪಾಯಿಂಟ್ ಯಾವಾಗ ಉಪಯೋಗಿಸ್ಬೇಕಪ್ಪ ಅಂತಂದರೆ ಒಂದು ವರ್ಡ್ ಕಂಪ್ಲೀಟ್ ಆದಮೇಲೆ ಅಥವಾ ಒಂದು ವಾಕ್ಯವನ್ನು ಏನು ಹೇಳ್ತಿರ್ತೀರ. ಸೊ ಒಂದು ಸೆಂಟೆನ್ಸ್ ವೆನ್ ದ ಸೆಂಟೆನ್ಸ್ ಇಸ್ ಕಂಪ್ಲೀಟೆಡ್ ವಿ ಹ್ಯಾವ್ ಟು ಯೂಸ್ ದ ಫುಲ್ ಪಾಯಿಂಟ್. ಓಕೆ, ಬಟ್ ಅದನ್ನು ಬಿಟ್ಟು ಮತ್ತೆ ಯಾವಾಗ ಯೂಸ್ ಮಾಡ್ತೀವಿ ಹೇಳ್ರಿ? ಯಾವಾಗ ಅಂತಂದರೆ ಈಗ ಬಿ ಎ ಅಥವಾ PhD ಅಂತ ಬರೀತಿರ್ತೀರಲ್ವ, ಅಥವಾ MA ಅಂತ ಬರೀಬೇಕಾದ್ರೆ ನೋಡ್ತೀರ, ಆವಾಗ ನೀವೇನು ಮಾಡ್ತೀರ, ಡಾಟ್ ಲೈಕ್ ಫುಲ್ ಪಾಯಿಂಟನ್ನು ಕೊಡ್ತೀರ. ಹೌದ್ರಿ? ಸೊ ಅದೇ ರೀತಿಯಾಗಿ ಇಲ್ಲಿ ನೆಕ್ಸ್ಟ್ ಏನು ಮಾಡ್ತೀವಿ ನೋಡಿ. ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಒಂದು ಬಂದಾಗ ಏನಂದ್ರೆ, ಮೋಹಿತ್ ಸೇಡ್ ಹೌ ಡು ಯು ಸಾಲ್ವ್ ದಿಸ್ ಸಮ್. ಸೊ ಸೇಮ್ ಮೇಲೊಂದೇನು ವ್ಯಾಖ್ಯೆ ಹೇಳಿದ್ದೀನಿ. ಸೊ ಸೇಮ್ ಬರುತ್ತೆ. ಯಾಕಂತಂದರೆ ನೋಡಿ ಇಲ್ಲಿ ಕೂಡ ಮೋಹಿತ್ ಸೇಡ್ ಅವ್ನು ಹೇಳಿದ, ಅಲ್ಲ ಆಸ್ಕ್ಡ್ ಅಂತಂದರೆ ಅವ್ನು ಕೇಳಿದ ಅಂತ ಐತೆ. ಇಲ್ಲಿ ಹೇಳಿದ ಏನು ಹೇಳ್ತಾ, ಹೌ ಡು ಯು ಸಾಲ್ವ್ ದಿಸ್ ಸಮ್, ಹೌ ಡು ಯು ಸಾಲ್ವ್, ನೀವು ಹೇಗಿದನ್ನು ಬಿಡಿಸಿದ್ರಿ, ಹೇಗೆ ಅಂತ ಕೇಳಿದಾಗ ಏನು ಬರುತ್ತೆ ನಮಗೆ, ಕ್ವಶನ್ ಮಾರ್ಕ್ ಬರುತ್ತೆ. ಸೊ ಯಾರು ಕೇಳಿದ, ಅವನು ಹೇಳಿದ. ಸೊ ಹಿ ಸೇಡ್ ಅಥವಾ ಮೋಹಿತ್ ಸೇಡ್ ಅಂತ ಬಂದಾಗ ನೀವೆಲ್ಲನ ಇದನ್ನು ಯೂಸ್ ಮಾಡ್ತೀರಂತ ನಿಮಗೆ ಗೊತ್ತಲ್ವ. ಸೊ ಆವಾಗ ಅವನು ಹೇಳಿದ, ಏನಂತ ಹೇಳಿದ, ಹೌ ಡು ಯು ಸಾಲ್ವ್ ದಿಸ್ ಸಮ್. ಸೊ ದಿಸ್ ಸಮ್ನ ಈ ಒಂದು ಹೇಗೆ ಕೂಡಿಸಿದ್ರಿ, ಹೇಗೆ ಒಂದು ಸಾಲ್ವ್ ಮಾಡಿದ್ರಿ ಈ ಒಂದು ಪ್ರಾಬ್ಲಮನ್ನು ಅಂತ ಕೇಳಿದಾಗ, ಸೊ ಕೇಳಬೇಕಾದ್ರೆ ಏನು ಬರುತ್ತೆ ರೀ, ಅವನು ಕೇಳಿದ ಅಂತ ಹೇಳ್ತಾ ಇಲ್ಲ, ಅವನು ಕೇಳಿದಾನೆ, ಅವನು ಕೇಳಿದ ಅಂತ ಹೇಳಿದಾಗ ಇದನ್ನು ನಾವು ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಬರೀಬೇಕು, ಡಬಲ್ ಇನ್ವರ್ಟೆಡ್ ಕಾಮ ಹಾಕಬೇಕು. ಮತ್ತು ಡಬಲ್ ಇನ್ವರ್ಟೆಡ್ ಕಾಮ ಎಲ್ಲಿ ಉಪಯೋಗಿಸ್ತೀವಿ ರೀ? ಈಗ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ನೇಮನ್ನು ಹೇಳ್ತಿರ್ತೀರ, ಆ ಚಾಪ್ಟ್ರಲ್ಲಿ ಒಂದು ಕ್ವಶನನ್ನು ತೊಗೊಂಡಿರ್ತೀರ. ಸೊ ತೊಗೊಂಡಿರ್ತಾರೆ, ನೀವು ನೋಡಿರ್ಬೋದು ಕ್ವಶನ್ ಪೇಪರ್ಸಲ್ಲಿ. ಸೊ ಅವಾಗ ಏನು ಮಾಡ್ತಾರೆ, ಸೊ ದಿಸ್ ಕ್ವಶನ್ ಫ್ರಮ್ ದ ಡಿಯರ್ ಡಿಪಾರ್ಟೆಡ್ ಅಂತ ಬಂದಾಗ ದ ಡಿಯರ್ ಡಿಪಾರ್ಟೆಡ್ ಅಂತ ಹಾಕಿದಾಗ ಏನು ಮಾಡ್ತಾರೆ ರೀ, ಅಲ್ಲಿ ಡಬಲ್ ಇನ್ವರ್ಟೆಡ್ ಕಾಮವನ್ನು ಹಾಕ್ತಾರೆ. ಯಾಕಂತಂದರೆ ಸೊ ಯಾವ ಪಾಠದ ನೇಮ್ ಡೈರೆಕ್ಟ್ ಟು ದ ಟೆಲ್ಸ್ ಆಫ್ ದ ನೇಮ್. ಸೊ ಚಾಪ್ಟರ್ ನೇಮನ್ನು ಡೈರೆಕ್ಟಾಗಿ ನೇಮನ್ನು ತೊಗೊಂಡಾಗ ಏನು ಮಾಡ್ತಾರೆ ಅಂದರೆ ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಹಾಕ್ತಾರೆ. ಅಥವಾ ಒಂದು ಯಾವುದಾದ್ರು ಬುಕ್ಕಿನ ಹೆಸರು ಹೇಳ್ತಿದ್ದೀರಾ, ಸೊ ಒಂದು ಬುಕ್ಕು, ಸೊ ಈ ಬುಕ್ದಲ್ಲಿದೆ, ಈ ಬುಕ್ಕವನ್ನು ಬರೆದ್ರು, ಸೊ ಇಬ್ಬರು ಈ ಬುಕ್ಕವನ್ನು ಬರೆದ್ರು ಅಂತಂದಾಗ
ಆ ಬುಕ್ ಬಗ್ಗೆ ಬರಿತೇವೆ. ಆ ಬುಕ್ಕು ಅಂತ ಆ ಬುಕ್ಕಿನ ಹೆಸರು ಬರೆದಾಗ ಏನು ಮಾಡುತ್ತೆ, ಅವಾಗ ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಆ ಬುಕ್ಕಿನ ಹೆಸರು ಬರಿಬೇಕು. ಹೌದ್ರಿ, ಡೈರೆಕ್ಟ್ ಕಟ್ ಆ್ಯಂಡ್ ಪೇಸ್ಟ್ ಥರ ಇದು ಗೊತ್ತಿರಲಿ, ಯಾಕಂದರೆ ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಯಾಕಂತಂದರೆ ನಿಮ್ಗೆ ಗೊತ್ತಿರಬೇಕು ಯಾವಾಗ ಒಂದು ಸೆಂಟೆನ್ಸ್ ಓದಂತ ನಿಮ್ಗೆ ಅರ್ಥ ಆಗಬೇಕು ರೀ. ಯಾವಾಗ ಎಕ್ಸ್ಕ್ಲಮೇಟರಿ ಮಾರ್ಕ್ ಬರುತ್ತೆ, ಯಾವಾಗ ಫುಲ್ ಪಾಯಿಂಟ್ ಬರುತ್ತೆ, ಯಾವಾಗ ಡಬಲ್ ಇನ್ವರ್ಟೆಡ್ ಕಾಮ ಹಾಕಬೇಕು, ಯಾವಾಗ ಕಾಮ ಹಾಕಬೇಕು ಅನ್ನೋದು ಎಲ್ಲ ಥರ ಸ್ವಲ್ಪ ಗೊತ್ತಿರಬೇಕು ರೀ. ಸೊ ಈ ಕೂರಿಂದ ಗೊತ್ತಿದ್ರೆ ಏನಾಗುತ್ತೆ ನಿಮಗೆ 5 ಮಾರ್ಕ್ಸ್ ಕೈಯಲ್ಲಿ ಇರುತ್ತೆ ರೀ. ಈಗ ಜಸ್ಟು ಗ್ರಾಮರಲ್ಲಿದೆ, ಅದು BA 3rd ಸೆಮ್ಮಲ್ಲಿ ನೋಡ್ತಾ ಇದ್ರೆ ಗ್ರಾಮರ್ ಇಲ್ಲಿದೆ. ಬಟ್ ನೀವು ನೋಡಿದ್ರೆ ಇದನ್ನು ಗೊತ್ತಿರಬೇಕು ರೀ. ಇದು ಗೊತ್ತಿರಬೇಕಂದ್ರೆ ಏನು ಗೊತ್ತಾಗಬೇಕು ರೀ, ನೀವು ಟೆನ್ಸಸ್ ಬರ್ತಿರ್ಬೇಕು ರೀ. ಯಾಕಂದರೆ ಟೆನ್ಸಸ್ ಬಂದಾಗ ಒಂದು ಸೆಂಟೆನ್ಸನ್ನ ಪೂರ್ಣಗೊಳಿಸಿದಾಗ ಸೊ ಆ ಒಂದು ಸೆಂಟೆನ್ಸ್ ಪೂರ್ಣ ಎಲ್ಲಿಗೆ ಗೊಳ್ಳುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಸೊ ಸೆಂಟೆನ್ಸ್ ಮುಗಿದಿದ್ದು ಒಂದು ಸಲ ಗೊತ್ತಾಗಲ್ಲ. ಸೊ ಆ ರೇಂಜಲ್ಲಿ ಓದ್ತಾ ಇರ್ತಾರೆ ಒಬ್ಬೊಬ್ಬರು. ಬಟ್ ಜಸ್ಟ್ ಯು ಹ್ಯಾವ್ ಟು ನೋ ದಟ್ ಹೌ ದ ಪಂಕ್ಚುಯೇಷನ್ಸ್ marks should be used in the sentence. Okay, next ಬರೋಣ್ರಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಏನಿದೆ, ಇಲ್ಲಿ ಜಸ್ಟ್ ಒಂದು ಏನು ಯೂಸ್ ಮಾಡಿದ್ದೀನಿ ಅಂತಂದರೆ he said I will come tomorrow. ಸೊ ಈ ಸೆಂಟೆನ್ಸ್ ಕಂಪ್ಲೀಟ್ ಆಗಿದೆ. ಓಕೆನಾ, ನಾನು ನಾಳೆ ಬರ್ತೀನಿ ಅಷ್ಟೇ. ಅವ್ನು ಹೇಳ್ದ ಏನಪ್ಪ ಅಂತಂದರೆ ಅವನು ನಾಳೆ ಬರ್ತಾನೆ. ಸೊ ಆವಾಗ ಏನು ಮಾಡಬೇಕಂದ್ರೆ ನೋಡ್ರಿ, ಏನಂತಂದರೆ he said I will come tomorrow. ಅವನು ಹೇಳ್ದ, ಏನಂತ ಹೇಳ್ದ, I will come tomorrow, I will come tomorrow ಅಂತ ಹೇಳ್ದ, ಅಂದರೆ ನಾಳೆ ನಾನು ಬರ್ತೀನಿ ಅಂತ ಹೇಳ್ದ. ಸೊ ಅವ್ನು ಹೇಳಿದ್ದನ್ನು ಹೇಳಬೇಕಾದ್ರೆ ಏನು ಮಾಡ್ತೀವಿ, ಡಬಲ್ ಇನ್ವರ್ಟೆಡ್ ಕಾಮ ನಾವು ಯೂಸ್ ಮಾಡಿದ್ದೀವಿ. ಹೌದ್ರಿ, ಅಷ್ಟೆಲ್ಲ he said ಅಂದಮೇಲೆ ಅಲ್ಲಿ ಒಂದು ಏನೊಂದು ಇದು ವಾಕ್ಯ ಮುಗಿಯುತ್ತೆ. ಇನ್ನು ಕಂಟಿನ್ಯೂಸ್ ಆಗಿ ಹೇಳ್ತಾ ಇರಬೇಕಾದ್ರೆ ಅವಾಗ ಏನು ಮಾಡ್ತೀವಿ, ಸೊ ಏನಂದ್ರೆ ಏನು ಅಂತಾರಲ್ಲಪ್ಪ ಅದು. ಸೊ ಆ ಥರ ಫುಲ್ ಪಾಯಿಂಟ್ ಯೂಸ್ ಮಾಡೋ ಹಾಗಿಲ್ಲ. ಫುಲ್ ಪಾಯಿಂಟ್ ಅಂದರೆ ಈ ಸೆಂಟೆನ್ಸ್ ಪೂರ ಮುಗಿದ್ಮೇಲೆ ಕಾಮಾನ ಯೂಸ್ ಮಾಡ್ತೀವಿ. ಯಾವಾಗ ಕಾಮ ಯೂಸ್ ಮಾಡ್ತೀವಿ, he said ಇನ್ನೂ ಸೆಂಟೆನ್ಸ್ ಕಂಟಿನ್ಯೂಸ್ ಇದೆ ಬಟ್ ಆ ಮಾತು ಅಲ್ಲಿಗೆ ಮುಗೀತು ಅಂತಂದಾಗ ನೆಕ್ಸ್ಟು ಬೇರೆ ಒಂದು ಟಾಪಿಕ್ಸ್ ಬಗ್ಗೆ ಮಾತಾಡುವಾಗ ಕಂಟಿನ್ಯೂಸ್ ಆಗಿ ಟಾಪಿಕ್ ಬಂದಾಗ he said ಕಾಮ ಕೊಟ್ಬಿಟ್ಟು ಡಬಲ್ ಇನ್ವರ್ಟೆಡ್ ಕಾಮ I will come tomorrow ಅಂತ ಬರೆದಿದ್ದೀನಿ. ಸೊ I will come tomorrow ಡಬಲ್ ಇನ್ವರ್ಟೆಡ್ ಕಾಮ he said ಅವನು ಹೇಳಿದ್ದು. ಸೊ ಫುಲ್ ಪಾಯಿಂಟ್ ಅಂತಂದರೆ ಇಲ್ಲಿಗೆ ಸೆಂಟೆನ್ಸ್ ಮುಗೀತು, ಕಂಟಿನ್ಯೂಸ್ಲಾಗಿಲ್ಲ. ಇನ್ನು ನೆಕ್ಸ್ಟ್ ಒನ್ ಬರೀ, ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಒನ್ದಲ್ಲಿ ಏನು ಚೇಂಜಸ್ ಇದೆ ಅಂತ ನೋಡಿ. ನೆಕ್ಸ್ಟ್ ಒನ್ನಲ್ಲಿ ವಾಟ್ ಎ ಬ್ಯೂಟಿಫುಲ್ ಡೇ ಇಟ್ ಈಸ್. ಇಲ್ಲಿ ಎಮೋಷನ್ ಎಕ್ಸ್ಪ್ರೆಷನ್ಸ್ ಇದೆ ರೀ. ಎಮೋಷನ್ ಎಕ್ಸ್ಪ್ರೆಷನ್ ಮಾಡುವಾಗ ಏನು ಬರುತ್ತೆ ನಮಗೆ, ಎಕ್ಸ್ಕ್ಲಮೇಟರಿ ಮಾರ್ಕ್. ಈ ಎಕ್ಸ್ಕ್ಲಮೇಟರಿ ಮಾರ್ಕ್ ಯಾವಾಗ ಬರುತ್ತೆ ರೀ, ಎಮೋಷನ್ಸ್, ವೆನ್ ವಿ ಶೋ ದ ಎಮೋಷನ್ಸ್ ಆಫ್ ದ ಇನ್ ದ ಸೆಂಟೆನ್ಸಸ್. ಓಕೆ, ಅಂದಾಗ ವಾಟ್ ಎ ಬ್ಯೂಟಿಫುಲ್ ಡೇ ಇಟ್ ಈಸ್ ಅಂದಾಗ ಇಲ್ಲಿ ನೋಡಿ ವಾಟ್ ಎ ಬ್ಯೂಟಿಫುಲ್ ಡೇ ಇಟ್ ಈಸ್ ಅಂತ ಬಂದಿದೆ. ಸೊ ಎಲ್ಲ ಸೇಮ್ ಆಗಿ ಬಂದಿದೆ. ಸೊ ಏನು ಚೇಂಜಸ್ ಇದೆ, 4 ಥರ ಬರ್ದಿದೆ. ಸೊ ಬಟ್ ಥರ್ಡ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಹೌ ಇಟ್ ಈಸ್, ಸಿ ವಾಟ್ ಎ ಬ್ಯೂಟಿಫುಲ್ ಡೇ ಇಟ್ ಈಸ್ ಅಂತ ಬಂದಾಗ ಏನಾಗುತ್ತೆ ರೀ, ಇಲ್ಲಿ ನಾನು ಹೇಳಿದೆ ಏನಿರಬೇಕು, ಫುಲ್ ಪಾಯಿಂಟ್. ಇದೊಂದು ಸೆಂಟೆನ್ಸು ಕಂಪ್ಲೀಟ್ ಆಗಿಲ್ಲ. ಎಮೋಷನನ್ನು ಹೊರಗೆ ಹಾಕ್ತಿರ್ಬೇಕು ರೀ. ಅಂತ ಹೇಳ್ತಿರ್ತೀವಿ ನೋಡಿ, OH ಅಂತ ಬರುತ್ತೆ. ಹೌ ಹೋ ಅಥವಾ ವಾವ್ ಅಂತ ಯೂಸ್ ಮಾಡ್ತಿರ್ತೀವಿ. ಅಂದರೆ WOW. ಹೌದ್ರಿ, ವಾವ್ ಅಂತ ಈ ಸಲ ಎಮೋಷನನ್ನು ಅಥವಾ ಯಾವುದೋ ಒಂದು ಒಳಗಡೆಯಿಂದ ಒಮ್ಮಿಂದೊಮ್ಮೆಲೆ ನಾವು ಏನೋ ಒಂದು ಎಮೋಷನ್ ಹೊರಗೆ ಬರುತ್ತೆ ನಮ್ಮಲ್ಲಿ. ಅದು ಪಾಸಿಟಿವ್ ಇರೋ ನೆಗೆಟಿವ್ ಇರ್ಬೋದು. ಜಸ್ಟ್ ನೋಡಿ, ಒಂದೊಂದು ಶಾಕ್ ಆಗ್ತೀವಿ, ಒಂದೊಂದ್ಸಲ ಎಮೋಷನ್ಲಿ, ಒಂದ್ಸಲ ವಾವ್ ಆ ಥರ. ಇಟ್ ಈಸ್ ಬ್ಯೂಟಿಫುಲ್ ಡೇ. ಎಸ್, ವಾಟ್ ಅ ಬ್ಯೂಟಿಫುಲ್ ಡೇ ಅಂತ ಬಂದಾಗ ವಾಟ್ ಅ ಬ್ಯೂಟಿಫುಲ್ ಡೇ ಅಂತಂದಾಗ ಏನಾಗುತ್ತೆ ರೀ, ಇಟ್ ಈಸ್ ಅಂತ ಹೇಳ್ತಿದ್ದಾನೆ. ಸೊ ಅಲ್ಲಿ ನಾವು ಏನು ಮಾಡ್ತೀವಿ, ಎಕ್ಸ್ಕ್ಲಮೇಟರಿ ಮಾರ್ಕ್ಸನ್ನು ಯೂಸ್ ಮಾಡ್ತೀವಿ. ಸೊ ಆ ರೀತಿ ಬಂದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಯಾವುದು ಎಕ್ಸ್ಪ್ರೆಷನ್ಸ್, ಯಾವ ರೀತಿ ವರ್ಡ್ಸ್ನ ಪ್ರೊನೌನ್ಸಿಯೇಷನ್ಸ್ ಮಾಡ್ತೀವಿ. ಸೊ ವರ್ಡ್ ಪ್ರೊನೌನ್ಸಿಯೇಷನ್ ಅಂತಂದಾಗ ಜಸ್ಟ್ ಒಂದೊಂದ್ಸಲ ಹೇಳಿದಾಗ ವಾಟ್ ಅಂತಂದಾಗ ಕೇಳಿದಾಗ ವಾಟ್ ಅಂತ ಏನು ಬರುತ್ತೆ ರೀ. ಸೊ ಕನ್ಫ್ಯೂಷನ್ಸಲ್ಲಿ ಕೇಳಿದಾಗ ಹೌದಾ ಅಂತ ಕೇಳಿದಾಗ ಒಂದ್ಸಲ ಏನು ಈ ರೀತಿ ಕೇಳ್ತಿರ್ತಾರಲ್ಲ, ಆವಾಗ ವಾಟ್ ಈ ಥರ ಯೂಸ್ ಮಾಡ್ತಿರ್ತೀವಲ್ವ, ಆವಾಗ ಏನಾಗುತ್ತೆ ನಮಗೆ, ಅಥವಾ ರಿಟರ್ನ್ ಕ್ವಶನ್ ಕೇಳ್ತಾ ಇದ್ದಾನೆ ಅಂತ ಅರ್ಥ. ಒಂದು ವೇಳೆ ಕ್ವಶನ್ಸನ್ನು ಅರೈಸ್ ಮಾಡಬೇಕಾದ್ರೆ ವಾಟ್, ವೇರ್ ಈ ಥರ ಬಂದಾಗ ಏನಾಗುತ್ತೆ, ಎಕ್ಸ್ಕ್ಲಮೇಟರಿ ನಾವು ತಿಳ್ಕೊಂಡ್ಬಿಡ್ಬೇಕು ಕ್ವಶನ್ ಮಾರ್ಕ್ ಬರುತ್ತೆ ಅಂತ. ಬಟ್ ಇಲ್ಲೇನಿದೆ, ಎಕ್ಸ್ಕ್ಲಮೇಟರಿ ಮಾರ್ಕ್ ಇದೆ ಅಂದರೆ, ಬಟ್ ಯಾಕೆ ಎಕ್ಸ್ಕ್ಲಮೇಟರಿ ಮಾರ್ಕ್ ಇದೆ ಇಲ್ಲಿ ಹೇಳಿ. ವಾಟ್ ಅಂತ ಬಂದಿದೆಯಲ್ಲ, ವಾಟ್ ಅಂತ ಬಂದಿರೋದು ಪ್ರಾಬ್ಲಮ್ ಅಲ್ಲ. ವಾಟ್ ಎ ಬ್ಯೂಟಿಫುಲ್ ಡೇ ದಿಸ್ ಈಸ್. ಇದು ಎಂಥ ದಿನ ರೀ ಇದು. ಸೊ ಏನು ಬ್ಯೂಟಿಫುಲ್ ಡೇ, ಎಂಥ ಒಳ್ಳೆ ದಿನ.
ಎಮೋಷನನ್ನು ಎಕ್ಸ್ಪ್ರೆಷನ್ ಮಾಡ್ತಕ್ಕಂಥದ್ದು ಇದು. ಸೊ ಆವಾಗ ಎಕ್ಸ್ಕ್ಲಮೇಟರಿ ಮಾರ್ಕನ್ನು ಯೂಸ್ ಮಾಡ್ತೀವಿ. ಹೌದ್ರಿ. ನೆಕ್ಸ್ಟ್ ಬಂದು ನೋಡಿರಿ ನೆಕ್ಸ್ಟು ವೇರ್ ಆರ್ ಯು ಗೋಯಿಂಗ್, ಎಲ್ಲಿ ಹೋಗ್ತಿದ್ದೀಯಾ, ವೇರ್ ಆರ್ ಯು ಗೋಯಿಂಗ್, ಕ್ವಶನ್ ಅರೈಸ್ ಮಾಡ್ತಿದ್ದೀವಿ ರೀ. ಇಲ್ಲಿ ಕ್ವಶನ್ ಅರೈಸ್ ಮಾಡಿದಾಗ ಏನು ಬರುತ್ತೆ, ಆಬ್ವಿಯಸ್ಲಿ ತಿಳ್ಕೊಂಡ್ಬಿಟ್ಟಿದ್ದೀವಿ ನಾವು. ಕ್ವಶನ್ ಅರೈಸ್ ಮಾಡಿದಾಗ ಏನು ಬರುತ್ತೆ ರೀ, ಕ್ವಶನ್ ಅರೈಸ್ ಮಾಡಿದಾಗ ಸೊ ಕ್ವಶನ್ ಮಾರ್ಕ್ ಬರುತ್ತೆ. ಹೌದ್ರಿ, ಕ್ವಶನ್ ಮಾರ್ಕ್ ಬರುತ್ತೆ. ಬಟ್ ಇಲ್ಲಿ ಒಂದು ಚೇಂಜಸ್ ಮಾಡ್ಕೊಳ್ರಿ. ಏನಪ್ಪ ಅಂತಂದರೆ ವೇರ್ ಆರ್ ಯು ಗೋಯಿಂಗ್ ಅಂತ ಬಂದಾಗ, ವೇರ್ ಅಂತ ಬಂದಾಗ ವೇರ್ ಅನ್ನೋದು ಡಬ್ಲ್ಯೂ ಫಸ್ಟು ಕ್ಯಾಪಿಟಲ್ ಲೆಟರ್ ಬರಬೇಕು. ಸೊ ಇಲ್ಲಿ ಟೈಪಿಂಗಲ್ಲಿ ಮಿಸ್ಟೇಕ್ ಆಗಿದೆ. ಏನಪ್ಪ ಅಂದರೆ ಅದು ಸ್ಮಾಲ್ ಲೆಟರ್ ಬಂದುಬಿಟ್ಟಿದೆ. ಸೊ ಸ್ಮಾಲ್ ಲೆಟರ್ ಅಲ್ಲದೆ ಅದನ್ನು ಕ್ಯಾಪಿಟಲ್ ಲೆಟರ್ ಮಾಡ್ಕೊಳ್ಳಿ. ಓಕೆನಾ, ಕ್ಯಾಪಿಟಲ್ ಲೆಟರ್ ವೇರ್ ಆರ್ ಯು ಗೋಯಿಂಗ್. ಓಕೆನಾ, ವೇರ್ ಆರ್ ಯು ಗೋಯಿಂಗ್, ಗೋಯಿಂಗ್ ಅಂತ ಬಂದಾಗ ಅದು ನೆಕ್ಸ್ಟ್ ಬಂದು ಏನಾದರೂ ಕ್ವಶನ್ ಮಾರ್ಕ್ ಬರುತ್ತೆ. ಇನ್ನು ನೆಕ್ಸ್ಟ್ ಬಂದು ನೋಡಿ, ಇದು ತುಂಬ ಸಿಂಪಲ್ ಆ್ಯಂಡ್ ಈಸಿ. ಸೊ ಇದನ್ನೆಲ್ಲರೂ ಗುರ್ತು ಹಿಡಿತಾರೆ. ಬಟ್ ಇದನ್ನು ಕನ್ನಡದಲ್ಲಿ ಈಸಿಯಾಗಿ ನೀವೇ ಹಾಕ್ಬಿಡ್ತೀರಾ ರೀ. ಬಟ್ ಇಂಗ್ಲೀಷಲ್ಲಿ ಒಂದೊಂದು ಸಲ ಕನ್ಫ್ಯೂಷನ್ ಆಗುತ್ತೆ. ಓಕೆನಾ, ನೋಡಿ, ಐ ಹ್ಯಾವ್ ಆ್ಯಪಲ್ಸ್, ಆರೆಂಜಸ್, ಬನಾನಾಸ್ ಆ್ಯಂಡ್ ಗ್ರೇಪ್ಸ್. ಇಲ್ಲೇನು ಕನ್ಫ್ಯೂಷನ್ ಮತ್ತು ಯಾವ ರೀತಿ ಪಂಚುಯೇಷನ್ ಮಾರ್ಕ್ಸ್ ಎಲ್ಲಿ ಯೂಸ್ ಮಾಡಬೇಕು ನೋಡಿರಿ. ಐ ಹ್ಯಾವ್ ಆ್ಯಪಲ್ಸ್. ಸೊ ಲಾಸ್ಟ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಬಂದಿದೆ. ಹೇಗೆ ಕರೆಕ್ಟ್ ಆನ್ಸರ್ಸ್ ನೋಡ್ಕೊಂಡು ಬರೋಣ. ನೋಡಿರಿ, ಈಗ ಒಂದು ಥಿಂಗ್ಸನ್ನು ಹೇಳ್ತಿರ್ತೀರ, ಅಥವಾ ನನ್ನ ಹತ್ರ ಪೆನ್ ಇದೆ, ಪೆನ್ಸಿಲ್ ಇದೆ, ರಬ್ಬರ್ ಇದೆ ಅಂತ ಹೇಳಬೇಕಾದ್ರೆ ನೀವೇನು ಮಾಡ್ತೀರಿ, ಪೆನ್ಸಿಲ್ ಮತ್ತು ರಬ್ಬರ್ ಮತ್ತು ಕಂಪಾಸ್ ಮತ್ತು ಪೆನ್ನು ಈ ರೀತಿ ಹೇಳ್ತೀರಾ. ಇಲ್ಲ, ಪೆನ್ ಅಂತ ಬರೆದು ಕಾಮ ಹಾಕಿ, ನೆಕ್ಸ್ಟು ರಬ್ಬರ್ ಕಾಮ, ಪೆನ್ಸಿಲ್ ಕಾಮ, ಕಂಪಾಸ್ ಆ್ಯಂಡ್ ಬುಕ್ಸ್. ಓಕೆ, ಈ ರೀತಿಯಾಗಿ ಬರ್ಕೊಂಡು ಹೋಗ್ತೀರ. ಈ ರೀತಿಯಾಗಿ ಅದನ್ನು ನಾವು ಬರಿಬೇಕಾದ್ರೆ ಇಲ್ಲೇನು ಬರಿಬೇಕು ರೀ, ಇಲ್ಲೂ ಜಸ್ಟ್ ಅದನ್ನೇ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಆ್ಯಪಲ್ಸ್ ಇದೆ ನಮ್ಮ ಹತ್ರ, ಆ್ಯಪಲ್ಸ್ ಆ್ಯಂಡ್ ಆರೆಂಜಸ್. ಓಕೆ, ಬನಾನಾಸ್. ಓಕೆ, ಆ್ಯಂಡ್ ಗ್ರೇಪ್ಸ್ ಅಂತ ಯೂಸ್ ಮಾಡಿದ್ದಾನೆ. ಬಟ್ ಇಲ್ಲಿ ಒಂದು ಕಾಮ ಬರಲ್ಲ, ಯಾಕಂದರೆ ಆ್ಯಂಡ್ ಬಂದಿದೆ ಅಂದರೆ ಕಾಮ ಬರಲ್ಲ. ಆ್ಯಂಡ್ ಅಂದರೆ ಮತ್ತು ಅಂತ ಯೂಸ್ ಮಾಡ್ತೀವಿ ರೀ. ಮತ್ತು ಅಂತ ಯೂಸ್ ಮಾಡಿದಾಗ ಜಸ್ಟ್ ಕಾಮ ಬರಲ್ಲ. ಒಂದು ವೇಳೆ ಇಲ್ಲಿ ಕಾಮ ಬಂದಿದೆ ಅಂತಂದರೆ ಇದು ರಾಂಗ್ ಆಗುತ್ತೆ, ಯಾಕಂದರೆ ಆ್ಯಂಡ್ ಆಗಲೇ ಬಂದುಬಿಟ್ಟಿದೆ. ಸೊ ನೆಕ್ಸ್ಟ್ ಮೇಲೆ ನೋಡಿಬೇಕಾದ್ರೆ ನೋಡಿ, ಒಂದರಲ್ಲಿ ಏನು ಕೊಟ್ಟಿದ್ದಾನೆ, ಕಾಮ ಕೊಟ್ಟಿದ್ದಾನೆ. ಆ್ಯಪಲ್ಸ್ ಆದಮೇಲೆ ಕಾಮ ಇಲ್ಲ. ಹೌದ್ರಿ. ಸೊ ಈ ರೀತಿ ಬಂದರೆ ನಿಮ್ಗೆ ತಪ್ಪ, ಒಂದು ರೀತಿಯಿಂದ ಇದು ಪೂರ್ಣ ತಪ್ಪೆ. ಬಟ್ ನಿಮಗೆ ಇಲ್ಲಿ ಮಾರ್ಕ್ಸು ಸಿಗುವಂಥದ್ದು ಕೂಡ ಆಗುತ್ತೆ. ಯಾಕಂದರೆ ಈಗ 5 ಮಾರ್ಕ್ಸಿಗೆ ಕ್ವಶನ್ ಕೇಳಿದ್ದಾನೆ ಅಂತಂದರೆ ಅವನು ಎಷ್ಟು ಅದರಲ್ಲಿ ಪಂಚುಯೇಷನ್ಸ್ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಎಷ್ಟು ಬೇಕಾದರೂ ಯೂಸ್ ಬರ್ಬೋದು ರೀ ಅದರೊಳಗಡೆ. 5ಕ್ಕೆ 5 ಕೊಡ್ತಾನೆ ಅಂತ ಏನಿಲ್ಲ. ಸೊ ಅವಾಗ ಏನು ಮಾಡೋದು, ಅಥವಾ 10ಕ್ಕೆ 10 ಕೊಡ್ತಾನೆ ಅಂತ ಏನಿಲ್ಲ. ಸೊ ಆ ಸೆಂಟೆನ್ಸ್ ಕೊಟ್ಟಾಗ ನೀವು ನೋಡಿ ಅದಕ್ಕೆ ಯೂಸ್ ಮಾಡಿರ್ತೀರ, ಒಂದು 2 3 ಯೂಸ್ ಮಾಡಿರ್ತೀರ, ಒಂದಿಷ್ಟು ಗೊತ್ತಾಗಿರಲ್ಲ ಅಥವಾ ತಪ್ಪಾಗಿ ಯೂಸ್ ಮಾಡಿರ್ತೀರ. ಒಂದೆರಡು ಯಾವುದಾದ್ರೂ ಕರೆಕ್ಟ್ ಮಾಡಿದ್ರೆ ನಿಮಗೆ ಅಲ್ಲಿ ಪಾಸಿಂಗ್ ಮಾರ್ಕ್ಸ್ ಸಿಗುವಾಗ ಅಲ್ಲಿ ನಿಮಗೆ ಮಾರ್ಕ್ಸ್ ಬರ್ತಕ್ಕಂಥ ಸಾಧ್ಯತೆಗಳು ಇರಬಹುದು. ಸೊ ಅಥವಾ ಸಿಗಬಹುದು. ಬಟ್ ನೀವು ಬಿಟ್ಟು ಬರಬಾರ್ದು, ಯಾಕಂತಂದರೆ ಒಂದೊಂದು ವೇಳೆ ನಿಮಗೆ ಮಾರ್ಕ್ಸೇ ಬರಲ್ಲ ಅದರಲ್ಲಿ. ಹೌದ್ರಿ. ಸೊ ಆವಾಗ ಕರೆಕ್ಟಾಗಿ ಯೂಸ್ ಮಾಡಬೇಕು. ಪಂಚುಯೇಷನ್ ಮಾರ್ಕ್ಸನ್ನು ಯೂಸ್ ಮಾಡೋದು ತುಂಬ ಈಸಿಯಾಗಿರಿ. ಸೊ ಕಡಿಮೆ ಅವಧಿಯಲ್ಲಿ ನೀವು ಇದನ್ನು ಬರೆದು ಬರ್ತೀರಿ. ಸೊ ಬೇರೆ ಕ್ವಶನ್ಸ್ ಆದರೆ ನೀವು ಉದ್ದಕ್ಕೆ ಬರ್ಕೊಂಡ್ಕೊಂಡಿರ್ಬೇಕು ರೀ, ಲೆಟರ್ ರೈಟಿಂಗು ಪೂರ ಬರಿತಾ ಹೋಗಬೇಕು. ಈ ರೀತಿ ಇದನ್ನು ಬರಿಬೇಕೇನ್ರಿ, ಇಲ್ಲ. ಇದನ್ನೇನು ಮಾಡಿರ್ತೀರ, ಜಸ್ಟ್ ಸೆಂಟೆನ್ಸ್ ಕೊಟ್ಟಿರ್ತಾರೆ, ನೀವು ಅದನ್ನು ಪಂಚುಯೇಷನ್ ಮಾರ್ಕ್ಸನ್ನು ಯೂಸ್ ಮಾಡಿ ಒಂದು ಸಲ ಬರೆದು ಬಿಟ್ರೆ ಮುಗೀತು. ಹೌದ್ರಿ. ಸೊ ನೋಡಿ ಇಲ್ಲಿ ನೆಕ್ಸ್ಟ್ ಒಂದು, ಐ ಹ್ಯಾವ್ ಆ್ಯಪಲ್ಸ್, ಆರೆಂಜಸ್, ಬನಾನಾಸ್ ಆ್ಯಂಡ್ ಗ್ರೇಪ್ಸ್. ದಿಸ್ ಈಸ್ ದ ಕರೆಕ್ಟ್ ವರ್ಡ್ ಆ್ಯಂಡ್ ಯೂಸಿಂಗ್ ದ ಪಂಚುಯೇಷನ್ ಮಾರ್ಕ್ಸ್. ಓಕೆ. ಸೊ ಥ್ಯಾಂಕ್ ಯು. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಬಹುದು. ಸೊ ಕಮೆಂಟಲ್ಲಿ ಹಾಕಿ, ನಾನು ನಿಮಗೆ ಸಾಲ್ವ್ ಮಾಡಿಕೊಡ್ತೇನೆ. ಸೊ ಅದೇ ರೀತಿಯಾಗಿ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ಸೊ ಯಾರಿಗೂ ಇನ್ನೂ ಗೊತ್ತಿಲ್ಲ ಅಥವಾ ಗ್ರಾಮರ್ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ. ಸೊ ಯಾರು ಒಂದ್ಸಲ ಈ ಗ್ರಾಮರೇ ಗೊತ್ತಿಲ್ಲಪ್ಪ ಅಂದಾಗ ಏನು ಮಾಡ್ತೀರಾ, ಈ ಒಂದು ಸಲ ನೋಡ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ. ಓಕೆನಾ. ಸೊ ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ದಿಸ್ ವಿಡಿಯೋ.